ರಾಯಚೂರು ನಗರದಲ್ಲಿ ನಡೆಯುತ್ತಿರುವಂಥ ಏಮ್ಸ್ ಹೋರಾಟ ಸಮಿತಿಗೆ 1000 ವರ್ಷ ತುಂಬಿದಂಥ ಸಮಯದಲ್ಲಿ 1000 ದಿನಗಳು ತುಂಬಿದಂಥ ಸಮಯದಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಲಿಕ್ಕೆ, ಅವರಿಗೆ ಇನ್ನೂ ಶಕ್ತಿ ಕೊಡಲಿಕ್ಕೆ, ಅವರು ಮುಂದಿನ ದಿನ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ನಮ್ಮ ಪಕ್ಷ ಇವತ್ತು ಕೋರ್ ಕಮಿಟಿಯಲ್ಲಿ ತೀರ್ಮಾನ ಕೈಗೊಂಡು ಇವತ್ತು ನಾನು ವೇದಿಕೆಯಲ್ಲಿ ಆಗಮಿಸಿ ನಮ್ಮ ಬೆಂಬಲ ಸೂಚಿಸಿದ್ದೇವೆ. ಇದರ ಜೊತೆಗೆ ಇವತ್ತು BJP ಜಿಲ್ಲಾ ಕೋರ್ ಕಮಿಟಿ ಸಭೆ ಮಾಡಿ ಇವತ್ತು ಹೊಸ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದು ಇವತ್ತು 10 ಹೆಸರುಗಳು ಚರ್ಚೆಯಲ್ಲಿ ಬಂದು ಅದರಲ್ಲಿ 3 ಹೆಸರು ಫೈನಲ್ ಮಾಡಿ ಕಳಿಸಿಕೊಳ್ಳುವಂಥ ಜವಾಬ್ದಾರಿ ಕೋರ್ ಕಮಿಟಿಯವರು ನನಗೆ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಬಸವರಾಜ್ ಮತ್ತಿಮೂಡ್ ಅವರಿಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮುಂದಿನ ಕೆಲವೇ ದಿನದಲ್ಲಿ ನಾವು ಆ ಕೆಲಸವನ್ನು ಹೈಕಮಾಂಡ್ ಗಮನಕ್ಕೆ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರ ಗಮನಕ್ಕೆ ತರ್ತೇವೆ. ಇದ್ರ ಜೊತೆಗೆ ಇವತ್ತು ರಾಜ್ಯ BJPಯಲ್ಲಿ ಏನು ಹೇಳಿಕೆಗಳು ಬರ್ತಾ ಇದ್ದಾವೆ ಅವು ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಗಳು ದಯಮಾಡಿ ಅವು 4 ಗೋಡೆಗಳ ಮಧ್ಯೆ ಇರಬೇಕು. ನಿಮ್ಮ ಏನು ದೂರುಗಳಿವೆ, ನಿಮ್ಮ ಅಹವಾಲುಗಳಿವೆ, ಅವು ಹೈಕಮಾಂಡ್ಗೆ ಮುಟ್ಟಬೇಕು ಅಷ್ಟೇ. ನೀವು ಅವುಗಳನ್ನು ಬಂದು ಪ್ರೆಸ್ನಲ್ಲಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿಸುವಂಥ ಕಾರ್ಯಕರ್ತರಿಗೆ ಬೇಜಾರಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಎಲ್ಲ ಮುಖಂಡರಲ್ಲಿ, ಅದು ನಿಷ್ಠರು, ಭಿನ್ನರು, ತಟಸ್ಥರು ಎಲ್ಲರಿಗೂ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದು ನಮ್ಮ ಪಕ್ಷದ ಏಳಿಗೆಗೆ ಒಳ್ಳೆಯದಲ್ಲ. ಇವತ್ತು ಒಬ್ಬನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕೇಂದ್ರ, ಅವ್ರಿಗೆ ಬೆಂಬಲ ಕೊಡಬೇಕು, ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸ ಮಾಡಬೇಕು. ಯಾರು ಯಾವ ಕೆಲಸ 100 ಮಂದಿಗೆ ಖುಷಿಯಾಗುವಂಥ ಕೆಲಸ ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯನಿಲ್ಲ. ಆ ದೇವರಿಂದನೇ ಮಾಡೋಕ್ಕಾಗಿಲ್ಲ. ಎಲ್ಲರನ್ನ ಖುಷಿ ಇಡೋಕ್ಕಾಗ್ತದ ಯಾರಿಂದನ? ಸಹಜವಾಗಿ 5-10% ಜನರು ಅಸಮಾಧಾನ ಇದ್ದೇ ಇರ್ತದೆ. ಅದನ್ನೇ ನೀವು ದಿನ ಬೆಳಗ್ಗೆ ಎದ್ದು TV ಮುಂದೆ ಬಂದು ಅವ್ರು ಹಿಂಗೆ ಇವ್ರು ಹಿಂಗೆ ಅಂತೇಳಿ ಮತ್ತಷ್ಟು ಗೊಂದಲ. ನಿಮಗೆ ಏನಾದರೂ ಇದ್ದರೆ, ದೂರುಗಳಿದ್ದರೆ ನೀವು ಹೈಕಮಾಂಡ್ ಗಮನಕ್ಕೆ ತನ್ನಿ. ನೀವು ಯಾಕೆ ಹೈಕಮಾಂಡ್ ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ? ಅದನ್ನು ಬಿಟ್ಟು ನೀವು ಇಲ್ಲಿ ಊರೂರು ತಿರುಗಾಡಿ ನೀವು ಪಕ್ಷದ ಮುಖಂಡರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥ ಕೆಲಸ ತಕ್ಷಣ ನಿಲ್ಲಬೇಕು. ಇಲ್ಲಾಂದರೆ ನಾವೇನಿದ್ದೀವಿ ಎಲ್ಲ ಶಾಸಕರು, ಮಾಜಿ ಶಾಸಕರು ನಾವೇನಿದ್ದೀವಿ ಎಲ್ಲರೂ ಒಗ್ಗಟ್ಟಿನಿಂದ ಡೆಲ್ಲಿಗೆ ಹೋಗಿ ನಾವು ನಿಮ್ಮ ವಿರುದ್ಧ ದೂರು ಕೊಡಬೇಕಾಗ್ತದ. ಇವತ್ತು ಯಾವ ರೀತಿ ರಾಜ್ಯಾಧ್ಯಕ್ಷರು ಒಂದಾದರೂ ನಿಮ್ಮ ವಿರುದ್ಧ ಮಾತಾಡ್ತಾರ? ಒಂದು ಹೇಳಿಕೆಗಳು ನಿಮ್ಮ ವಿರುದ್ಧ ಮಾತಾಡೋಂಗಿಲ್ಲ. ರಾಜ್ಯಾಧ್ಯಕ್ಷರು ತಮಗೆ ಅಂಥ ಸ್ಥಾನ ಕೊಟ್ಟಾಗ್ಯೂ ನೀವು ಅವ್ರ ವಿರುದ್ಧ ಮಾತಾಡಿದಾಗ್ಯೂ ಅವರು ನೀವು ಎಷ್ಟೇ ನೀವು ಅವ್ರ ವಿರುದ್ಧ ಮಾತಾಡಿದ್ರು ಒಂದು ಮಾತಾಡೋಂಗಿಲ್ಲ. ನೀವು ನಿಮ್ಮ ಘನತೆ ಗೌರವ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಮುಂದಿನ ದಿನದಲ್ಲಿ ಏನು ಗೊಂದಲ, ನಾನು ಹೈಕಮಾಂಡ್ಗೂ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ, ಸೋಮಣ್ಣ ಸಾಹೇಬ್ರಿಗೂ, ನಮ್ಮ ಕೇಂದ್ರದ ಶೋಭಾ ಕರಂದ್ಲಾಜೆ ಅಕ್ಕನವ್ರಿಗೂ ವಿನಂತಿ ಮಾಡ್ತೇನೆ. ಶೀಘ್ರದಲ್ಲಿ ತಾವು ಸಭೆ ಕರೆದು ಇದೇನು ಗೊಂದಲಗಳಿದೆ ಇದಕ್ಕೆ ತೆರೆ ಎಳೆಯುವಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಪಕ್ಷದ ನಾಯಕರು ದಂಗೆ ಹೇಳಬೇಕಾದಂಥ ಸ್ಥಿತಿ ಬರ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನಾವು ಇವತ್ತು ನಮಗೆ ಸೂಚನೆ ಬಂದ ಪ್ರಕಾರ ಹೈಕಮಾಂಡ್ ಕೆಲವೇ ದಿನದಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊತಾರೆ, ಅವರಿಬ್ಬರನ್ನ ಕೂಡಿಸುವಂಥ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಅದು ಏನಾದರೂ ಆಗದೇ ಇದ್ದಂಥ ಸಮಯದಲ್ಲಿ ನಾವೇ ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಒತ್ತಾಯ ಮಾಡುವಂಥ ಕೆಲಸ ಮಾಡ್ತೇವೆ. ಒಳ್ಳೆ ಸಂತೋಷ್ ಲಾಡ್ ಅವರಿಗೆ ಇವರಿಗೆ ಹೇಳಿದರೆ ಸಂತೋಷ್ ಲಾಡ್ ಬದಲಾವಣೆ ಮಾಡತ್ತಾ? ಜನರಲಿಂದ ಆಯ್ಕೆ ಆದಂಥ ಪ್ರಧಾನಿ ಇತಿಹಾಸದಲ್ಲಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಅಂತ ಹೇಳಿ ಬಯಸ್ತೇನೆ. ಸಂತೋಷ್ ಲಾಡ್ ಅವರು ಜನ ತೀರ್ಮಾನ ಮಾಡಿದ್ರೆ ಮಾತ್ರ ನಮ್ಮ ನರೇಂದ್ರ ಮೋದಿ ಅವರು ಬದಲಾವಣೆ ಆಗ್ತಾರೆ. ಇದು ದೇಶ ಮಾತ್ರ ಅಲ್ಲ, ಜಗತ್ತು ಕಂಡಂತ ಅಪ್ರತಿಮ ನಾಯಕ ಅವರು. ಯಾರೇ ಅವ್ರ ವಿರುದ್ಧ ಮಾತಾಡ ವಿಶ್ವ ನಾಯಕರಿ ಅವರು. ರಾಯಚೂರು ನಗರದಲ್ಲಿ ನಡೆಯುತ್ತಿರುವಂಥ ಏಮ್ಸ್ ಹೋರಾಟ ಸಮಿತಿಗೆ 1000 ವರ್ಷ ತುಂಬಿದಂಥ ಸಮಯದಲ್ಲಿ, 1000 ದಿನಗಳು ತುಂಬಿದಂಥ ಸಮಯದಲ್ಲಿ ಅವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಲಿಕ್ಕೆ, ಅವರಿಗೆ ಇನ್ನೂ ಶಕ್ತಿ ಕೊಡಲಿಕ್ಕೆ, ಅವರು ಮುಂದಿನ ದಿನ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಸಹಕಾರ ಕೊಡಲಿಕ್ಕೆ
ನಮ್ಮ ಪಕ್ಷ ಇವತ್ತು ಕೋರ್ ಕಮಿಟಿಯಲ್ಲಿ ತೀರ್ಮಾನ ಕೈಗೊಂಡು ಇವತ್ತು ನಾನು ವೇದಿಕೆಯಲ್ಲಿ ಆಗಮಿಸಿ ನಮ್ಮ ಬೆಂಬಲ ಸೂಚಿಸಿದ್ದೇವೆ. ಇದರ ಜೊತೆಗೆ ಇವತ್ತು BJP ಜಿಲ್ಲಾ ಕೋರ್ ಕಮಿಟಿ ಸಭೆ ಮಾಡಿ ಇವತ್ತು ಹೊಸ ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡುವ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದು ಇವತ್ತು 10 ಹೆಸರುಗಳು ಚರ್ಚೆಯಲ್ಲಿ ಬಂದು ಅದರಲ್ಲಿ 3 ಹೆಸರು ಫೈನಲ್ ಮಾಡಿ ಕಳಿಸಿಕೊಳ್ಳುವಂಥ ಜವಾಬ್ದಾರಿ ಕೋರ್ ಕಮಿಟಿಯವರು ನನಗೆ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಬಸವರಾಜ್ ಮತ್ತಿಮೂಡವರಿಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರ ಮುಂದಿನ ಕೆಲವೇ ದಿನದಲ್ಲಿ ನಾವು ಆ ಕೆಲಸವನ್ನು ಹೈಕಮಾಂಡ್ ಗಮನಕ್ಕೆ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರ ಗಮನಕ್ಕೆ ತರ್ತೇವೆ. ಇದ್ರ ಜೊತೆಗೆ ಇವತ್ತು ರಾಜ್ಯ BJPಯಲ್ಲಿ ಏನು ಹೇಳಿಕೆಗಳು ಬರ್ತಾ ಇದ್ದಾವೆ ಅವು ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಗಳು ದಯಮಾಡಿ ಅವು 4 ಗೋಡೆಗಳ ಮಧ್ಯೆ ಇರಬೇಕು. ನಿಮ್ಮ ಏನು ದೂರುಗಳಿವೆ, ನಿಮ್ಮ ಅಹವಾಲುಗಳಿವೆ, ಅವು ಹೈಕಮಾಂಡ್ಗೆ ಮುಟ್ಟಬೇಕು ಅಷ್ಟೇ. ನೀವು ಅವುಗಳನ್ನು ಬಂದು ಪ್ರೆಸ್ನಲ್ಲಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿಸುವಂಥ ಕಾರ್ಯಕರ್ತರಿಗೆ ಬೇಜಾರಾಗುವಂಥ ಕೆಲಸ ಮಾಡಬಾರ್ದು ಅಂತೇಳಿ ನಾನು ಎಲ್ಲ ಮುಖಂಡರಲ್ಲಿ, ಅದು ನಿಷ್ಠರು, ಭಿನ್ನರು, ತಟಸ್ಥರು ಎಲ್ಲರಿಗೂ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇದು ನಮ್ಮ ಪಕ್ಷದ ಏಳಿಗೆಗೆ ಒಳ್ಳೆಯದಲ್ಲ. ಇವತ್ತು ಒಬ್ಬನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕೇಂದ್ರ, ಅವ್ರಿಗೆ ಬೆಂಬಲ ಕೊಡಬೇಕು, ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಕೆಲಸ ಮಾಡಬೇಕು. ಯಾರು ಯಾವ ಕೆಲಸ 100 ಮಂದಿಗೆ ಖುಷಿಯಾಗುವಂಥ ಕೆಲಸ ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ದೇವರಿಂದನೇ ಮಾಡೋಕ್ಕಾಗಿಲ್ಲ. ಎಲ್ಲರನ್ನ ಖುಷಿ ಇಡೋಕ್ಕಾಗ್ತದ ಯಾರಿಂದನ? ಸಹಜವಾಗಿ 5-10% ಜನರು ಅಸಮಾಧಾನ ಇದ್ದೇ ಇರ್ತದೆ. ಅದನ್ನೇ ನೀವು ದಿನ ಬೆಳಗ್ಗೆ ಎದ್ದು TV ಮುಂದೆ ಬಂದು ಅವ್ರು ಹಿಂಗೆ ಇವ್ರು ಹಿಂಗೆ ಅಂತೇಳಿ ಮತ್ತಷ್ಟು ಗೊಂದಲ. ನಿಮಗೇನಾದರೂ ಇದ್ದರೆ, ದೂರುಗಳಿದ್ದರೆ ನೀವು ಹೈಕಮಾಂಡ್ ಗಮನಕ್ಕೆ ತನ್ನಿ. ನೀವು ಯಾಕೆ ಹೈಕಮಾಂಡ್ ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ? ಅದನ್ನು ಬಿಟ್ಟು ನೀವು ಇಲ್ಲಿ ಊರೂರು ತಿರುಗಾಡಿ ನೀವು ಪಕ್ಷದ ಮುಖಂಡರ ವಿರುದ್ಧ ಹೇಳಿಕೆಗಳನ್ನು ಕೊಡುವಂಥ ಕೆಲಸ ತಕ್ಷಣ ನಿಲ್ಲಬೇಕು. ಇಲ್ಲಾಂದರೆ ನಾವೇನಿದ್ದೀವಿ ಎಲ್ಲ ಶಾಸಕರು, ಮಾಜಿ ಶಾಸಕರು ನಾವೇನಿದ್ದೀವಿ ಎಲ್ಲರೂ ಒಗ್ಗಟ್ಟಿನಿಂದ ಡೆಲ್ಲಿಗೆ ಹೋಗಿ ನಾವು ನಿಮ್ಮ ವಿರುದ್ಧ ದೂರು ಕೊಡಬೇಕಾಗ್ತದ. ಇವತ್ತು ಯಾವ ರೀತಿ ರಾಜ್ಯಾಧ್ಯಕ್ಷರು ಒಂದಾದರೂ ನಿಮ್ಮ ವಿರುದ್ಧ ಮಾತಾಡ್ತಾರ? ಒಂದು ಹೇಳಿಕೆಗಳು ನಿಮ್ಮ ವಿರುದ್ಧ ಮಾತಾಡೋಂಗಿಲ್ಲ. ರಾಜ್ಯಾಧ್ಯಕ್ಷರು ತಮಗೆ ಅಂಥ ಸ್ಥಾನ ಕೊಟ್ಟಾಗ್ಯೂ ನೀವು ಅವ್ರ ವಿರುದ್ಧ ಮಾತಾಡಿದಾಗ್ಯೂ ಅವರು ನೀವು ಎಷ್ಟೇ ನೀವು ಅವ್ರ ವಿರುದ್ಧ ಮಾತಾಡಿದ್ರು ಒಂದು ಮಾತಾಡೋಂಗಿಲ್ಲ. ನೀವು ನಿಮ್ಮ ಘನತೆ ಗೌರವ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಮುಂದಿನ ದಿನದಲ್ಲಿ ಏನು ಗೊಂದಲ, ನಾನು ಹೈಕಮಾಂಡ್ಗೂ ವಿನಂತಿ ಮಾಡ್ತೇನೆ. ನಮ್ಮ ಎಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ, ಸೋಮಣ್ಣ ಸಾಹೇಬ್ರಿಗೂ, ನಮ್ಮ ಕೇಂದ್ರದ ಶೋಭಾ ಕರಂದ್ಲಾಜೆ ಅಕ್ಕನವ್ರಿಗೂ ವಿನಂತಿ ಮಾಡ್ತೇನೆ. ಶೀಘ್ರದಲ್ಲಿ ತಾವು ಸಭೆ ಕರೆದು ಇದೇನು ಗೊಂದಲಗಳಿದೆ ಇದಕ್ಕೆ ತೆರೆ ಎಳೆಯುವಂಥ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಪಕ್ಷದ ನಾಯಕರು ದಂಗೆ ಹೇಳಬೇಕಾದಂಥ ಸ್ಥಿತಿ ಬರ್ತದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನಾವು ಇವತ್ತು ನಮಗೆ ಸೂಚನೆ ಬಂದ ಪ್ರಕಾರ ಹೈಕಮಾಂಡ್ ಕೆಲವೇ ದಿನದಲ್ಲಿ ಏನಾದರೂ ಒಂದು ಡಿಸಿಷನ್ ತೊಗೊತಾರೆ, ಅವರಿಬ್ಬರನ್ನ ಕೂಡಿಸುವಂಥ ಕೆಲಸ ಮಾಡ್ತಾರೆ ಅಂತೇಳಿ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಅದು ಏನಾದರೂ ಆಗದೇ ಇದ್ದಂಥ ಸಮಯದಲ್ಲಿ ನಾವೇ ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಒತ್ತಾಯ ಮಾಡುವಂಥ ಕೆಲಸ ಮಾಡ್ತೇವೆ. ಒಳ್ಳೆ ಸಂತೋಷ್ ಲಾಡ್ ಅವರಿಗೆ ಇವರಿಗೆ ಹೇಳಿದರೆ ಸಂತೋಷ್ ಲಾಡ್ ಬದಲಾವಣೆ ಮಾಡತ್ತಾ? ಜನರಲಿಂದ ಆಯ್ಕೆ ಆದಂಥ ಪ್ರಧಾನಿ ಇತಿಹಾಸದಲ್ಲಿ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಅಂತ ಹೇಳಿ ಬಯಸ್ತೇನೆ. ಸಂತೋಷ್ ಲಾಡ್ ಅವರು ಜನ ತೀರ್ಮಾನ ಮಾಡಿದ್ರೆ ಮಾತ್ರ ನಮ್ಮ ನರೇಂದ್ರ ಮೋದಿ ಅವರು ಬದಲಾವಣೆ ಆಗ್ತಾರೆ. ಇದು ದೇಶ ಮಾತ್ರ ಅಲ್ಲ, ಜಗತ್ತು ಕಂಡಂತ ಅಪ್ರತಿಮ ನಾಯಕ ಅವರು. ಯಾರೇ ಅವ್ರ ವಿರುದ್ಧ ಮಾತಾಡ ವಿಶ್ವ ನಾಯಕರೇ ಅವರು.